ದೆಹಲಿಗೆ ತೆರಳುವುದಕ್ಕೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಸಿದ್ದರಾಮಯ್ಯ ಒಂದ್ ಪಟ್ಟಿ, ಡಿಕೆ ಶಿವಕುಮಾರ್ ಅವರು ಒಂದ್ ಪಟ್ಟಿ ರೆಡಿ ಮಾಡಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ತೀವ್ರಗೊಂಡಿದೆ ನಾಯಕರ ಲಾಭಿ. ಯಾರ್ಯಾರು ಸಂಪುಟವನ್ನ ಸೇರ್ಬೇಕು? ಈಗಾಗಲೇ ಸಿದ್ದರಾಮಯ್ಯ ಒಂದ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಒಂದ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅದೊಂದ್ ಕಡೆ ಆದ್ರೆ, ಸಚಿವ ಸಂಪುಟದಲ್ಲಿ ಯಾರ್ಯಾರಿರ್ಬೇಕು ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಈಗ ಬುಧವಾರ ಜೂನ್ 3ನೇ ತಾರೀಕಿನಂದು ನಡೆಯುವಂತಹ ನೂತನ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಈಗಿದ್ದಂತಹ ಯಾವ್ಯಾವ ಸಚಿವರು ಅದರಲ್ಲಿರ್ತಾರೆ ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ? ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತ ಬಳಗದಲ್ಲಿರುವಂತಹವರಿಗೆ ಮಣೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಜೊತೆ ಇರುವಂತಹ ಆಪ್ತರನ್ನ ಬಿಟ್ಕೊಡುವುದಕ್ಕೆ ರೆಡಿ ಇಲ್ಲ. ಬುಧವಾರ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆದಿದೆ. ನಾಳೆ ದೆಹಲಿಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳುತ್ತಾರೆ ಡಿಕೆ ಶಿವಕುಮಾರ್. ಪ್ರಮಾಣ ವಚನ, ಸಚಿವ ಸಂಪುಟ ಕುರಿತು ಚರ್ಚೆಯನ್ನ ನಡೆಸುತ್ತಾರೆ. ತಮ್ಮ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸಬೇಕು, ಮುಂದಿನ ಪ್ರಕ್ರಿಯೆ ಸೇರಿ ಹಲವು ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ಮತ್ತೆ ದೆಹಲಿಗೆ ಭೇಟಿ ಕೊಡ್ತಾರೆ. ಎಲ್ಲಾ ಪ್ರಕ್ರಿಯೆ ಕುರಿತಂತೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅದೇ ಕೊನೆ. ಈಗ ಯಾರ್ಯಾರು ಈ ಸಂದರ್ಭ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು, ಎಷ್ಟು ಜನ ಇರಬೇಕು, ಯಾರ್ಯಾರಿಗೆ ಮಣೆ ಹಾಕಬೇಕು, ಎಲ್ಲಾ ವಿಚಾರದ ಕುರಿತಂತೆ ಒಂದು ಚರ್ಚೆ ಆಗಬೇಕು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ನಾಳೆ ಹೈಕಮಾಂಡ್ ಒಟ್ಟಿಗೆ ಒಂದು ಮಾತುಕತೆ ನಡೆಯುತ್ತೆ. ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ತುಂಬಾ ಸರಳವಾಗಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈಗ ನೂತನ ಸಿಎಂ ಜೊತೆಯಲ್ಲಿ ಮತ್ತಿನ್ಯಾರ್ಯಾರು ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ. 12ರಿಂದ 14 ಜನ ಸಚಿವರು ಅಂತ ಹೇಳಲಾಗ್ತಾ ಇದೆ. ಅಷ್ಟು ಜನರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಾ? ಅದು ಹಳೆ ಮುಖಗಳಿಗೆ ಮಣೆ ಹಾಕುತ್ತಾ ಅಥವಾ ನೂತನವಾಗಿ ಯಾರ್ಯಾರನ್ನ ಆಯ್ಕೆ ಮಾಡ್ತಾರೆ? ಮತ್ತೆ ದೆಹಲಿಗೆ ಹಾರೋದಕ್ಕೆ ಸಿದ್ದರಾಮಯ್ಯ ಕೂಡ ಸಜ್ಜಾಗಿದ್ದಾರೆ. ನಾಳೆಯೇ ದೆಹಲಿಗೆ ತೆರಳುತ್ತಾರೆ ಸಿದ್ದರಾಮಯ್ಯ. ಬೆಳಿಗ್ಗೆ 9:30ಕ್ಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ನಾಯಕರ ಜೊತೆ ಸಭೆಯನ್ನ ನಡೆಸುತ್ತಾರೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ? ಈಗಾಗಲೇ ಸಂಪುಟದಲ್ಲಿ ಇದ್ದಂತಹ ಯಾವೆಲ್ಲ ನಾಯಕರನ್ನ ಮುಂದುವರಿಸುವ ಬಗ್ಗೆ ಸಿದ್ದರಾಮಯ್ಯ ಒಲವು ತೋರ್ತಾ ಇದ್ದಾರೆ. ಈಗಾಗಲೇ ನಾಯಕರ ಲಾಭಿ ಅಂತೂ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟೋ ಜನ ನಾಯಕರು ಈಗಾಗಲೇ ಸಚಿವರಾಗಿದ್ದಂಥವರು ಅಥವಾ ಶಾಸಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಒಟ್ಟಿಗೆ ಮಾತನಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಅಂದರೆ ಇಷ್ಟು ಬಾರಿ ಗೆದ್ದು ಬಂದಿದ್ದೀವಿ, ನಮ್ಮ ಈ ಜವಾಬ್ದಾರಿ ಈ ರೀತಿ ನಿರ್ವಹಿಸ್ತಾ ಇದ್ದೀವಿ, ನಮಗೆ ಇನ್ನಷ್ಟು ಸಚಿವ ಸ್ಥಾನಮಾನಗಳು ಕೊಟ್ಟರೆ ಇನ್ನಷ್ಟು ಹೆಚ್ಚಿನದಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಎಷ್ಟೋ ಜನ ಲಾಭಿಯನ್ನು ಮಾಡಿದ್ದು ನಾವು ನೋಡಿದ್ವಿ. ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹಲವು ನಾಯಕರು ಭೇಟಿ ಕೊಟ್ಟಂತಹ ಸಂದರ್ಭವನ್ನು ಗಮನಿಸಿದ್ವಿ. ಸಿದ್ದರಾಮಯ್ಯ ಅವರ ಮನೆಗೂ ಕೂಡ ಎಷ್ಟೋ ನಾಯಕರು ಹೋಗಿ ಸಚಿವ ಸ್ಥಾನದ ಕುರಿತಂತೆ ಮಾತುಕತೆಯನ್ನ ನಡೆಸಿದ್ದಾಯಿತು. ಈಗ ಸಿದ್ದರಾಮಯ್ಯ ಅವರು ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಲೀಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಆ ಲೀಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಜೊತೆಗೆ ಎಲ್ಲವನ್ನ ಕೂಡ ಅಳೆದು ತೂಗಿ ಯಾರೆಲ್ಲ ಸಂಪುಟದಲ್ಲಿ ಇರಬೇಕು ಅನ್ನುವಂಥ ಫೈನಲ್ ನಿರ್ಧಾರ ಮಾಡೋದು ಹೈಕಮಾಂಡ್. ಹೀಗಾಗಿ ಇಬ್ಬರು ನಾಯಕರು ಕೂಡ ನಾಳೆ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಹೈಕಮಾಂಡ್ ಒಟ್ಟಿಗೆ ಈ ಲೀಸ್ಟ್ ಅನ್ನ ಇಡ್ತಾರೆ.